ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಹಲ್ಲು ಉಜ್ಕೊಂಡು ಇವತ್ತು ನಾನು ರೆಡಿಯಾಗಿ ಹೊರಟೆ ನಮ್ಮ ಹನುಮಂತ ಗುಡಿಗೆ. ನೀವು ನೋಡ್ತಾ ಇರ್ಬೋದು ನಮ್ಮ ಹನುಮಂತ ದೇವಸ್ಥಾನ. ಇವತ್ತು ಸಂಜೆ ನಾಟಕ ಇರೋದ ಕಾರಣಕ್ಕಾಗಿ ನೋಡಿ ಇವತ್ತೆಲ್ಲ ರೆಡಿ ಮಾಡ್ತಿದ್ದಾರೆ. ನಮ್ಗೆಲ್ಲ ಶಕ್ತಿಶಾಲಿಯಾಗಿರುವ ನಮ್ಮ ಭುಜ ಬಲಕ್ಕೆ ಬಲ ಕೊಡುವ ನಮ್ ಜೈ ಹನುಮ. ನಾನಿವತ್ತು ತಿಂತ ಇರೋದೇನು ಅಂದ್ರೆ ಚಿಕನ್ ಸಾರು, ಕಡುಬು, ಬಾಳೆ ಎಲೆದಿಂದ ಮಾಡುವ ಕೊಟ್ಟೆ ಕಡುಬು. ಎಲ್ಲರಿಗೂ ಇದು ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಒಂದ್ಸಲಿ ತಿಂದು ನೋಡಿ, ತುಂಬಾ ರುಚಿಕರವಾದ ಟೇಸ್ಟ್ ಆಗಿರುತ್ತೆ. ಊರಿಗೆ ಬಂದು ಈ ತರ ತಿನ್ನೋದ್ರಲ್ಲಿ ಏನ್ ಮಜಾ ಇದೆ ಗೊತ್ತಾ ಸ್ನೇಹಿತರೆ? ಯಾವುದೇ ಹೋಟ್ಲಲ್ಲಿ ಎಷ್ಟೇ ದುಡ್ಡು ಕೊಟ್ಟು ತಿಂದ್ರು ಈ ತರ ತಿನ್ನಂಗೆ ಅನ್ಸ್ತಾ. ಹಾಗೆ ನನ್ ಬಂಬಾರಿ ಹೊತ್ಕೊಂಡು ನಮ್ ಗದ್ದೆ ಕಡೆ ನಾನು ಹಾಗೆ ಹೊರಟು ಬಿಟ್ಟೆ. ನಾ ಎಲ್ಲಿಗೆ ಬಿಡ್ಲಿ, ಆದ್ರೆ ಇದು ನಾಯಿ ಮಾತ್ರ ನನ್ನ ಜೊತೆಗೇ ಬರುತ್ತೆ ಯಾವಾಗ ನೋಡಿದ್ರು. ಇದಕ್ಕೆ ಒಂದು ಸಲ ಪ್ರೀತಿ ಕೊಟ್ರೆ ಸಾಕು. ರೋಡಲ್ಲಿ ಬರಬೇಕಾದ್ರೆ ನಾಯಿ ಎಷ್ಟೊಂದು ಬಗಳದು, ಆದ್ರೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಹೇಳಿ? ಹಾಗೆ ನಾಯಿಗಳು ಬಗಳ್ತಾ ಇರ್ತಾವ, ಅದಕ್ಕೆ ನಾವ್ ಯಾವುದಕ್ಕೂ ತಲೆ ಕೆಡಿಸಬಾರ್ದು. ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಯಾರು ರಿಯಾಕ್ಷನ್ ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಎದ್ದು ಬಿಡ್ತಾರೆ. ಈ ನಾಯಿ ನಮ್ಮ ಏರಿಯಾಕ್ ಬಂದ್ಬಿಟ್ಟಿದೆ ಅಂತ ಹೇಳಿ ಇನ್ನೊಂದು ನಾಯಿ ಬಗಳ್ತು, ಆದ್ರೆ ನಮ್ ನಾಯಿ ಯಾವ್ದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಅದ್ರ ಪಾಡಿಗೆ ಅದು ಬರ್ತಾ ಉಳಿತು. ನಾಯಿ ಇದ್ರಲ್ಲೂ ನಮ್ಮ ಏರಿಯಾ ಇದು, ನಮ್ ಜಾಗ ಇದು, ನಮ್ಮ ಹೊಲ ಇದು, ಯಾಕೆ ಇಲ್ಲಿಗೆ ಬಂದೆ ಅಂತ ಇದ್ರಲ್ಲೂ ಭೇದ ಭಾವ ಬಂದ್ಬಿಟ್ಟಿದೆ. ಆಗ ಹೇಳಿದ ತಕ್ಷಣನೇ ನಾನ್ ಬಂದೆ ನಮ್ ಗದ್ದಿಗೆ, ನಮ್ ತೋಟಕ್ಕೆ. ನೋಡಿ, ಇದು ನಮ್ ಕೃಷಿ ಹೊಂಡ. ನಾವು ಇದನ್ನ ತೋಟಕ್ಕೆ ನೀರು ಹಾಸೋಕೆ ಯೂಸ್ ಮಾಡ್ತೀವಿ. ಇದು ಯಾಕೆ ಬಲೆ ಹಾಕಿದೀವಿ ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ನೋಡೋಣ. ನೀವು ಹೇಳೋದು ಯಾರಾದರೂ ಹೇಳಿರೋದು ನಿಜ ಆದರೆ ನಾನು ಅವರಿಗೆ ಒಂದು ಗಿಫ್ಟ್ ಕೊಡ್ತೀನಿ. ಏನು ಗಿಫ್ಟ್ ಅಂತ ಆಮೇಲೆ ಹೇಳ್ತೀನಿ. ನೀವು ಹೇಳಿರೋದು ನಿಜ ಆದರೆ ಅವ್ರಿಗೊಂದು ಗಿಫ್ಟ್ ಕೊಡ್ತೀನಿ. ಇದು ಯಾಕೆ ಬಲೆ ಹಾಕಿರ್ಬೋದು ಹೇಳಿ ನೋಡೋಣ. ನೋಡ್ರ ಸ್ನೇಹಿತರೆ, ನಮ್ಮ ಗದ್ದೆ, ತೋಟ, ನಮ್ಮ ಬಾವಿ, ಜೀವನದಲ್ಲಿ ಊರಲ್ಲಿ ಬೆಂಗಳೂರಲ್ಲಿ ಹೋಗಿ 15-20 ಸಾವಿರ ತಗೊಂಡು ಅವ್ರ ಕೈಗೆ ಚೀತು ಅಂತ ಅನ್ಸ್ಕೊಂಡು ಜೀವನ ಮಾಡೋದ್ಕಿಂತ ಹಳ್ಳಿಯಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಇದೆಲ್ಲ ಮಾಡಿರೋದೆಲ್ಲ ಬರ್ಬೇಕು ಅಂದ್ರೆ ಒಂದು 5, 6, 7, 8 ವರ್ಷ ಕಾಯ್ಬೇಕಾಗುತ್ತೆ. ಕಾಯ್ಬೇಕು ಅಂದ್ರೆ ಇನ್ನೊಬ್ರ ಕೈಗೆ ಕೆಲಸ ಮಾಡ್ಲೇಬೇಕಾಗುತ್ತೆ. ಏನ್ ಮಾಡಕ್ಕಾಗಲ್ಲ. ಹಾಗೆ ನಮ್ಮಮ್ಮ ನಾನು ರೆಡಿಯಾಗಿ ಸಿದ್ದಾಪುರಕ್ಕೆ ಐಟಮ್ಗಳು ಬೇಕಾಗಿತ್ತು. ಸೋಮವಾರ ಫಂಕ್ಷನ್ ಇದೆ ನಮ್ಮ ಮನೆಯಲ್ಲಿ, ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಎಲ್ಲ ತಗೊಳ್ತಾ ಇದ್ದೀವಿ. ಮನೆಗೆ ಪೂಜೆ ಇರೋದ ಕಾರಣಕ್ಕಾಗಿ ಮನೆಗೆ ಬಟ್ಟೆಗಳು ಬೇಕಾಗಿತ್ತು, ಅದಕ್ಕೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದೇವೆ. ಈಗ ತೋಟಕ್ಕೆ ನೀರು ಬಿಡುವ ಕಾರಣಕ್ಕಾಗಿ ಜೆಟ್ಗಳು, ಪೈಪ್ಗಳು ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಇವತ್ತು. ಇದಕ್ಕೆ ಒಂದು 20,000 ರೂಪಾಯಿ ಆಯಿತು. ಎಷ್ಟೋ ಜನ ತಿಂದು ಉಂಡು ಖರ್ಚು ಮಾಡಿ ಅವ್ರ ಶೋಕಿಗೋಸ್ಕರ ಖರ್ಚು ಮಾಡಿದ್ರೆ ನಾವು ಈ ಥರ ಖರ್ಚು ಮಾಡ್ತಾ ಇದ್ದೀವಿ. ಸಂತೆ ಮಾಡಿ ಸುಸ್ತಾಗಿ ನಮ್ಮಮ್ಮನ ಕರ್ಕೊಂಡು ಹೋದೆ ಇಂದಿರಾ ಕ್ಯಾಂಟೀನ್. ಇದು ಗೌರ್ಮೆಂಟ್ ಕಡೆಯಿಂದ ಹೋಟೆಲ್ ಆಗಿರೋದು. ಇದು ಎಷ್ಟೋ ಜನಕ್ಕೆ, ಕೆಲವಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ನೋಡ್ತಾ ಇದೆ, ಯಾಕಪ್ಪ ಇಲ್ಲಿ ಹೋಗ್ತಾ ಇದ್ದಾರೆ, ಯಾಕಪ್ಪ ಇಲ್ಲಿ ಹೋಗ್ತಾರೆ, ಕಾಲೇಜ್ ಹುಡುಗಿಯರು, ಕಾಲೇಜ್ ಹುಡುಗರು ಎಲ್ಲರೂ ಇಲ್ಲೇ ಇದ್ದಾರೆ, ಏನಕ್ಕಪ್ಪ ಅಂತ ನೋಡಿದ್ರೆ ಇಂದಿರಾ ಕ್ಯಾಂಟೀನ್ 10 ರೂಪಾಯಿಗೆ ಕೊಡ್ತಾ ಇರೋದು ಊಟ. ಕೇವಲ 10 ರೂಪಾಯಿಗೆ ಊಟ ಕೊಡ್ತಾ ಇದ್ದಾರೆ. ಎಷ್ಟು ಸೂಪರಾಗಿ ಕೊಡ್ತಾ ಇದ್ದಾರೆ ಅಂದರೆ ಪಾಯಸ, ರೈಸು, ಉಪ್ಪಿನಕಾಯಿ 3 ಕೊಡ್ತಾ ಇದ್ದಾರೆ. ಒಂದು ಸಲ ಸಾಕಾಗಿಲ್ಲ ಅಂದರೆ 2 ಸಲ ಹಾಕೋಬೋದು. ನಮ್ಮಮ್ಮನ್ನ ಕೇಳಿದೆ, ಅಮ್ಮ ಊಟ ಚೆನ್ನಾಗಿತ್ತ ಅಂತ. ಹ್ಞೂ ಚೆನ್ನಾಗಿದೆ ಅಂತ. ಇವಾಗ ಸಂಜೆ ನಮ್ಮ ಊರಲ್ಲಿ ನಾಟಕ ಇರೋ ಕಾರಣಕ್ಕಾಗಿ 3 kg ಚಿಕನ್ ತಗೊಂಡೆ.